ಕಿಚ್ಚಲಲಿ ಗರಳ ಕರ್ಡೀನಿ ಕೈಕಾ ಸುರ ಸುರಭಿ ಕಿಚ್ಚಲಲಿ ಗರಳ ಕರ್ಡೀನಿ ಹೀಗೆ ಕರುಣವಿಲ್ಲವೇ ಕಾಂತಿ ಕೈಕೇಯಿ ನಿನಗೆ ಕರುಣವಿಲ್ಲವೇ ಕಾಂತಿ ಕೈಕೇಯಿ ನಿನಗೆ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೆ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೆ ಸುರ ಸುರಭಿ ಕಿಚ್ಚಲಲಿ ಗರಳ ಕಂಡಿನಿ ಕೈಕಾ ರಾಮ 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 ಮಾತಾಡುತ್ತಿರುವುದೇ ಸುರ ಸುರಭಿಯ ಕೆಚ್ಚಲಿನಿಂದ ಯಾವ ಕಾಲಕ್ಕೂ ವಿಷ ಉದುರಲಾರದು. ನನ್ನ ಕೈಕೆ ಸಂಸಾರದ ಕಣ್ಣು, ಸೌಹಾರ್ದತೆಯ ಬೇರು, ಮಕ್ಕಳೊಳಗೆ ಯಾವ ಕಾಲಕ್ಕೂ ಭೇದವನ್ನು ನಡೆಸಿದವಳಲ್ಲ. ಯಾಕೆ ಹೀಗೆ ಹಠ ಬರ್ತೀಯ? ಏನು ನಿನಗೆ ಸೌಭಾಗ್ಯ ಹೆಚ್ಚಾಯಿತೆ? ಮರ್ಯಾದ ಪುರುಷೋತ್ತಮರಾದಂತಹ ರಾಮನನ್ನು ಕಾಡಿಗೆ ಕಳಿಸುವುದರಿಂದ ನಿನಗೇನು ಮಹತ್ತರವಾದಂತಹ ಲಾಭ ಘಟಿಸುವುದಕ್ಕಿದೆ. ನಿನ್ನ ಮಗನಾದ ಭರತನಿಗೆ ಪಟ್ಟ ತಾನೆ, ಅದನ್ನು ಕೊಡೋಣ ಕೈಕ. ಕೊಡಬೇಕು, ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು. ಆಗಲಿ, ಆದರೆ ಭರತ ಪಟ್ಟ ಏರುವಾಗ ರಾಮ ಯಾಕೆ ಕಾಡಿಗೆ ಹೋಗಬೇಕು? ರಾಮ ಕಾಡಿಗೆ ಹೋಗಬೇಕೆ ಭರತ ಪಟ್ಟ ಏರುವುದಕ್ಕೆ? ಕಳಿಸ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಮಾತೆತ್ತಿದ್ರೆ ರಾಮ 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 ಅಂತ ಹೇಳ್ತೀರಲ್ಲ. ಹೌದು. ಏನು ರಾಮ ಒಬ್ಬನೇ ನಿಮಗೆ ಮಗನ? ಅಲ್ಲ, ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ವಾ? ಹೌದು. ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಯಾಕೆ ಈ ತಾರತಮ್ಯ? ಯಾಕೆ? 3 ಮಂದಿ ಮಕ್ಕಳಿಗೆ ನಾನಪ್ಪ, ಆದರೆ ರಾಮ ನಿಜಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದವ. ಪಾಡುಗಡಲ ಶೈಲನಾದ ನಾರಾಯಣನೇ ಶಿಶುರೂಪದಲ್ಲಿ ಬಂದ ಅಂತಕ್ರಾಂತದರ್ಶಿಗಳಾದ ಬರಿಮನೀಷಿಗಳೆಲ್ಲ ಹೇಳುತ್ತಾರೆ. ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ ಅದು, ಹೀರವಂಶದ ಕಣ್ಣದು. ಬೇಡವೇ? ನಿಮಗಿರ್ಬಹುದು, ನನಗಲ್ಲ. ರಾಮನನ್ನು ಕಳುಹಿಕೊಡುವುದಕ್ಕೆ ನೀವು ಒತ್ತಾಯ ಮಾಡಿದೆ ಅಂತಾದ್ರೆ ನನ್ನ ಪ್ರಾಣ ನಿಲ್ಲದು ಕೈಕ. ನಿಮಗೆ ಬದುಕಲಾರೆ. ಬೇಡ ಬಿಡಿ, ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಹಾಗಾದ್ರೆ ಇಲ್ಲ, ಮಾತನ್ನು ನೆರವೇರಿಸ್ತೀರಾ? ಮಾತನ್ನು ನೆರವೇರಿಸುವುದೇ ಹೌದು ಅಂತಾದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ಮಿತ್ರ ಕುಲಮಣಿ ಜನಕ ಜಾಧವ ನಿತ್ಯ ನಿರ್ಮಲ ಚಿತ್ತರಾಗ ಮತ್ತೆ ಚಿಂತಾಭವನ ಹೊಕ್ಕನು ಅಗ್ನಿಯಿಂದ